ಹಾಗೂ ಮಾಂತ್ರಿಕರು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ನಮಸ್ತೆ. ಗುರುಜಿ, ಮನೆಯಲ್ಲಿ ಶಾಂತಿ ನೆಲೆಸಬೇಕು ಅಂದರೆ ಏನು ಮಾಡಬೇಕು ಅಂತ? ಮನೆಯಲ್ಲಿ ಶಾಂತಿ ನೆಲೆಸಬೇಕು ಅಂತಾದರೆ ಯಾವಾಗ ಮನುಷ್ಯನಲ್ಲಿ ಕೋಪತತ್ವ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ, ಆಗ ಆ ಕೋಪದಿಂದ ಉಂಟಾಗುವಂತಹ ಮನಸ್ತಾಪಗಳೇ ಶಾಂತಿಯನ್ನು ಉಂಟು ಮಾಡುವಂಥದ್ದು. ಅದೇ ರೀತಿಯಾಗಿ ಈ ಅಶಾಂತಿಗೆ ಕಾರಣವಾಗಿ ಹಲವಾರು ಚಿಂತನೆಗಳನ್ನು ಮಾಡ್ಬೋದು. ಯಾವಾಗ ನಮ್ಮ ಮನಸ್ಥಿತಿ ಅನ್ನುವಂಥದ್ದು, ಮನಕಾರಕನಾಗಿರ್ತಕ್ಕಂಥ ಬುಧ ಅನ್ನುವಂಥವನು ಆ ಕೆಲವೊಂದು ದೋಷಾದಿಗಳನ್ನು ಕೊಡ್ತಾ ಹೋಗ್ತಾನೆ. ಬುಧನ ಸ್ಥಿತಿ ಅನ್ನುವಂಥದ್ದು ಒಂದು ದುಷ್ಟ ಕ್ಷೇತ್ರದಲ್ಲಿರುವಂಥದ್ದು, ಅಥವಾ ಅವನಿಗೆ ಶತ್ರುವಿನ ದೃಷ್ಟಿ ಇರುವಂಥದ್ದು. ಇವೆಲ್ಲವೂ ಏನಾಗ್ತದೆ ಅಂತ ಕೇಳಿದರೆ ಮನಃಶಾಂತಿಯನ್ನು ಹಾಳು ಮಾಡ್ತಾ ಬರ್ತದೆ. ಬುಧ ಅನ್ನುವಂಥವನು ಮನಸ್ಸಿನ ವಿಚಾರಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. ಹಾಗೆ ಬುಧನ ಅವಕೃಪೆ ಇತ್ತು ಅಂತಾದರೆ ಮನಸ್ಸಿನಿಂದ ಉಂಟಾಗುವಂಥ ಎಲ್ಲ ಬಾಧೆಗಳನ್ನು ನಾವು ಅನುಭವಿಸ್ಬೋದು. ವಿಶೇಷವಾಗಿ ಸುಮ್ಮನೆ ಹಾಗೆ ಒಂದು ಚಿಂತನೆಯನ್ನು ಮಾಡುವಾಗ ಈ ವ್ಯಾವಹಾರಿಕವಾಗಿರ್ತಕ್ಕಂಥ ಜೀವನಗಳಲ್ಲಿ ತೊಂದರೆಯನ್ನು ಅನುಭವಿಸಿದಾಗ ಆ ಮನುಷ್ಯನ ಮನಸ್ಥಿತಿ ಅನ್ನುವಂಥದ್ದು ಬದಲಾವಣೆ ಆಗ್ತಾ ಹೋಗ್ತದೆ. ಈ ಜಾತಕದಲ್ಲಿರುವಂತಹ ಗ್ರಹಸ್ಥಿತಿಗಳ ಬದಲಾವಣೆ ಅನ್ನುವಂಥದ್ದು ಏನಾಗ್ತದೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಕೊಡ್ತಾ ಹೋಗ್ತದೆ. ಅಲ್ಲಿ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದೇನು, ಪ್ರಾಯಶ್ಚಿತ ಅಂತ ಹೇಳಿದರೆ, ಈಗ ಮನಸ್ಸಿನಲ್ಲಿ ಒಂದು ವ್ಯವಹಾರದಲ್ಲಿ ಲಾಸ್ ಆಯಿತು ಅಂತಾದ್ರೂ ಅವನೆಂತ ಮಾಡೋದು, ಸಿಟ್ಟು ಜಾಸ್ತಿ ಮಾಡೋದು, ಮನೆಯವ್ರ ಮೇಲೆಲ್ಲ ಕೂಗಾಡೋದು, ಇದೆಲ್ಲ ಸಾಮಾನ್ಯವಾಗಿರುವಂಥದ್ದು. ಅದಕ್ಕಾಗಿ ಯಾಕೆ ಈಗಿನ ಕಾಲಘಟ್ಟದಲ್ಲಿ ಡಿವೋರ್ಸ್ ಅನ್ನುವಂಥದ್ದು ಯಾಕೆ ಜಾಸ್ತಿ ಆಗ್ತಾ ಇರುವಂಥದ್ದು, ಅಥವಾ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಅತಿಯಾಗಿರ್ತಕ್ಕಂಥ ಜಗಳಗಳು ಯಾಕಾಗಿ ಆಗ್ತಿರುವಂಥದ್ದು ಚಿಂತನೆ ಮಾಡುವಾಗ, ಯಾವಾಗ ಮನುಷ್ಯನ ಅವನಿಗೆ ಬೇಕಾಗಿರುವಂಥ ಸ್ಥಿತಿಗತಿಗಳು ಅಥವಾ ಅವನು ಚಿಂತನೆ ಮಾಡುವಂತಹ ವಸ್ತುಗಳು ಅಥವಾ ಅವನು ಚಿಂತನೆ ಮಾಡುವಂತಹ ವ್ಯವಹಾರ ಆಗಿರಬಹುದು, ಅಥವಾ ಅವನ ಸ್ನೇಹಿತ ವರ್ಗ, ಹೆಂಡತಿ, ಮಕ್ಕಳು ಯಾರೇ ಇದ್ದರೂ ಸಮೇತ ಏನಾಗ್ತದೆ ಅಂತ ಕೇಳಿದರೆ, ಇವರಿಗೆ ಬೇಕಾದಂಥ ರೀತಿಯಲ್ಲಿ ಇವರ ಮನಸ್ಥಿತಿಯಲ್ಲಿ ಹೇಗೆ ಇರಬೇಕು ಅನ್ನುವಂಥದ್ದು ಇದೆಯೋ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಯಾವ ಸನ್ನಿವೇಶಗಳು ನಡೀತು ಅಂತಾದ್ರೂ ಆ ಮನುಷ್ಯ ಕೋಪತತ್ವಕ್ಕೆ ಹೋಗ್ತದೆ, ಅವರ ಕೋಪಕ್ಕೆ ಹೋಗ್ತಾನೆ. ಅವರ ಇಬ್ಬರ ಮಧ್ಯೆ ವೈಮನಸ್ಯ ಅನ್ನುವಂಥದ್ದು ಉಂಟಾಗ್ತದೆ. ಒಂದು ಸೌಮನಸ್ಯ, ಇನ್ನೊಂದು ವೈಮನಸ್ಯ ಅಂತ ಹೇಳಿ. ಕೆಲವರೆಲ್ಲ ಹಿರಿಯರೆಲ್ಲ ಹೇಳ್ತಾ ಇದ್ದರು, ನೀವು ಗಂಡ ಹೆಂಡತಿಯವರು ಅಥವಾ ಏನೇ ಮಾಡೋದಾದರೂ ನೀವು ಮನೆಯಲ್ಲಿ ಮಾಡಬೇಕು. ತೋರ್ಪಡಿಕೆಗೆ ಮಾಡೋದಾದರೆ ಏನಾಗ್ತದೆ ಅಂತ ಕೇಳಿದರೆ ಬುರಾ ನಜರ್ ಅಂತೇಳಿ ಹೇಳ್ತಾರೆ ಹಿಂದಿ ಕಡೆ. ಅಂತ ಹೇಳಿದರೆ ಕೆಟ್ಟ ದೃಷ್ಟಿ. ಆ ಕೆಟ್ಟ ದೃಷ್ಟಿ ಅನ್ನುವಂಥದ್ದು ಏನಾಗ್ತದೆ, ಮನಸ್ಸಿನಲ್ಲಿ ಮನಃಪೂರ್ವಕವಾಗಿ ಅವ್ರ ಮೇಲೆ ಅಸೂಯೆ ಪಡುವಂಥದ್ದು. ಆ ಅಸೂಯೆ ಅನ್ನುವಂಥದ್ದು ಏನಾಗ್ತದೆ, ಮನುಷ್ಯನ ಮೇಲೆ ದೃಷ್ಟಿಯಾಗಿ ಪರಿವರ್ತನೆ ಆಗ್ತದೆ. ಆ ದೃಷ್ಟಿ ಅನ್ನುವಂಥದ್ದು ಏನು ಮಾಡ್ತದೆ ಕೇಳಿದರೆ, ಈ ಕುಟುಂಬದಲ್ಲಿ ತೊಂದರೆ ಬರುವಂತೆ ಮಾಡುವುದು, ಅಥವಾ ವೈಭವವಾಗಿರ್ತಕ್ಕಂಥ ಜೀವನವನ್ನು ನಡೆಸುವಂಥದ್ದು, ಅಥವಾ ತದನಂತರದಲ್ಲಿ ತೋರ್ಪಡಿಕೆಗೋಸ್ಕರವಾಗಿ ಜೀವನ ಮಾಡುವಂಥದ್ದು. ಇವೆಲ್ಲವೂ ಏನಾಗ್ತದೆ ಕೇಳಿದರೆ ಮನುಷ್ಯನ ಮನಸ್ಥಿತಿ ಅನ್ನುವಂಥದ್ದು ಬದಲಾವಣೆ ಆಗಲಿಕ್ಕೆ ಎಲ್ಲವೂ ಕಾರಣ ಆಗ್ತದೆ. ಇನ್ನು ಕೆಲವೊಂದು ದೃಷ್ಟಿಕೋನಗಳಿಂದ ನೋಡಿದಾಗ ಏನಾಗ್ತದೆ ಅಂತ ಕೇಳಿದರೆ, ಮನೆಯಲ್ಲೇ ಈ ಕುಟುಂಬದವರು ಸರಿ ಚಂದ ಇರಬಾರ್ದು ಅನ್ನುವಂಥ ದೃಷ್ಟಿಯಿಂದ ಯಾವುದೋ ಒಂದು ದೇವರಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಯಾಕಂದರೆ ಅವ್ರ ಮನೇಲಿ ಜಗಳ ಆಗ್ತಿರ್ತದೆ. ಇನ್ನೊಬ್ಬರು ಮನೆಯಲ್ಲಿ ಇನ್ನೊಬ್ಬ ಸುಖದಿಂದ ಇದ್ದಾರೆ ಅಂತ ಆಗ್ತಿದ್ದಂಗೆ ಇವರು ಸುಖದಿಂದ ಇರೋದಿಲ್ಲ, ಅವರಿಗೂ ಇರ್ಲಿಕ್ಕೆ ಬಿಡೋದಿಲ್ಲ ಅಂತೇಳಿ. ಇದೆಲ್ಲ ಯಾಕಾಗಿ ಆಗೋದು ಅನ್ನುವಂಥದ್ದು ನೋಡ್ತಾ ಹೋದಾಗ ಯಾವ ವಿಷಯಗಳು, ಯಾಕೆಂದರೆ ಈಗ ರೋಬೋಟ್ ಆದರೂ ಸಮೇತ ನಮ್ಗೆ ಬೇಕು ಅಂತ ಹೇಳಿ ಆರ್ಡ್ರ್ ಕೊಟ್ಟು ಮಾಡಿಸಿದ್ರು ಏನಾರು ಒಂದು ತಪ್ಪು ಮಾಡ್ತದೆ. ಮನುಷ್ಯನಾದವನು ನನ್ನ ಮನಸ್ಥಿತಿ ಇದ್ದ ಹಾಗೆ ನೀವಿರಬೇಕು ಅಂತಿಲ್ಲ, ನನ್ನ ಮನಸ್ಥಿತಿಯಲ್ಲಿ ಇದ್ದಂಥ ರೀತಿಯಲ್ಲಿ ನೀವು ಬದಲಾವಣೆ ಆಗಬೇಕು ಅನ್ನುವಂಥದ್ದು ಯಾರು ಕೇಳೋದಿಲ್ಲ. ಹಾಗೆ ನಂತರದಲ್ಲಿ ಇನ್ನೊಂದೇನು ಅಂತ ಕೇಳಿದರೆ, ದೇಹದಂಡನೆ ಅನ್ನುವಂಥದ್ದು ಅತೀ ಎಲ್ಲರಲ್ಲೂ ಈಗ ಚ್ಯುತಿ ಆಗ್ತಾ ಇದೆ ಅಂತ ಹೇಳಿದರೆ ಯಾರೂ ಆ ದೇಹದಂಡನೆಯನ್ನು ಮಾಡೋದಿಲ್ಲ. ಆಗೇನಾಗ್ತದೆ, ವಿಲಾಸಿ ಜೀವನ, ಅಥವಾ ನಾವು ಕಂಫರ್ಟ್ ಝೋನಿಂದ ಆ ಕಡೆ ಬರುವುದಿಲ್ಲ. ನನಗೆ ಎಲ್ಲರೂ ಸೇವೆಯನ್ನು ಮಾಡಬೇಕನ್ನುವಂಥ ಮನಸ್ಥಿತಿ. ಯಾಕಂದರೆ ಆಲಸ್ಯಾದಿಗಳು ಬರ್ತಾ ಹೋಗೋದು. ಈಗ ಕೆಲವರು ಹೇಳ್ತಾರೆ, ಎಂತಕ್ಕೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಏನಕ್ಕೆ ಕೇಳಬೇಕು ಅನ್ನುವಂಥದ್ದೆಲ್ಲ ಕೆಲವರು ಕೇಳ್ತಾರೆ. ಯಾಕೆ ಅಂದರೆ ಬೆಳಗ್ಗೆ ಬೇಗ ಎದ್ದು ಸೂರ್ಯನನ್ನು ನೋಡಿ ನಮಸ್ಕಾರ ಮಾಡಿ ಪ್ರತಿನಿತ್ಯ ಕೆಲಸಗಳನ್ನು ಮಾಡುವಾಗ ದೇಹ ಅನ್ನುವಂಥದ್ದು ಏನಾಗ್ತದೆ, ಉಷ್ಣತೆ ಅನ್ನುವಂಥದ್ದು ಹೆಚ್ಚಾಗ್ತದೆ, ದೇಹದ ಕೆಲಸಗಳು ಅನ್ನುವಂಥದ್ದು ಅತಿ ಹೆಚ್ಚಾಗ್ತದೆ. ಎಳೆ ಸೂರ್ಯನ ಬೆಳಕನ್ನು ತೆಗೆದುಕೊಳ್ಳೋದ್ರಿಂದ ಏನಾಗ್ತದೆ, ಕ್ರಿಯಾಶೀಲತೆ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಯಾವಾಗ ನಮ್ಮಲ್ಲಿ ಕ್ರಿಯಾಶೀಲತೆ ಅನ್ನುವಂಥದ್ದು ಕಮ್ಮಿ ಆಗ್ತಾ ಹೋಗ್ತದೆ, ಬುಧನ ಅವಕೃಪೆ ಅನ್ನುವಂಥದ್ದು ಶುರು ಆಗ್ತದೆ. ಆವಾಗ ನಮ್ಮ ಮನಸ್ಸಿನಿಂದ ಅಥವಾ ನಾವು ಮಾಡುವಂಥ ಕೆಲಸವನ್ನೇ ವಿಭಿನ್ನವಾಗಿ ಬೇರೆಯವರು ಅದನ್ನು ಟೀಕಿಸುವಂಥ ಕೆಲಸವನ್ನು ಮಾಡಿ ಅದರಿಂದ ಟೀಕೆಗೊಳಗಾಗುವಂಥದ್ದು, ಇವೆಲ್ಲವೂ ಗ್ರಹಸ್ಥಿತಿಗೆ ಬದಲಾವಣೆ ಆಗ್ತದೆ. ಮತ್ತು ಇನ್ನು ಸಂಸಾರದಲ್ಲಿ ವಿಚಾರಗಳನ್ನು ನೋಡುವಾಗ
ಗಂಡ ಹೆಂಡತಿಯ ವಿಚಾರಗಳಲ್ಲಿ ಈ ಸಾಲಾವಳಿ ಅಂತ ಹೇಳಿ ನೋಡ್ತಾರೆ. ಸಾಲಾವಳಿ ಅಂತ ಹೇಳಿದರೆ ಈ ಮದುವೆಯ ಮನೆ ಅಥವಾ ಮದುವೆ ಆಗುವಂಥದ್ದು ಇವೆಲ್ಲವನ್ನು ನಾವು 7ನೇ ಮನೆಯಿಂದ ನೋಡುವಂಥದ್ದು, ಅಥವಾ ಈ ಪೂರ್ವ ಪುಣ್ಯ ಸ್ಥಾನ ಅನ್ನುವಂಥದ್ದು, ಪಂಚಮ ಸ್ಥಾನ ಅನ್ನುವಂಥದ್ದು, ಆ ಪಂಚಮ ಸ್ಥಾನವನ್ನು ನೋಡುವಂಥದ್ದು. ಅದಾದ ನಂತರದಲ್ಲಿ ವ್ಯವಹಾರ ಸ್ಥಾನ, ಇವೆಲ್ಲವನ್ನು ನೋಡಿದಾಗ ಇದರಲ್ಲಿ ಕೆಲವೊಂದು ಗ್ರಹಗಳಿಗೆ ಬೇರೆ ಕೆಟ್ಟ ಗ್ರಹಗಳ ದೃಷ್ಟಿ ಅನ್ನುವಂಥದ್ದು ಬಿಟ್ಟಾಗ, ಈಗ ಸಪ್ತಮದಲ್ಲಿ ಅಂತ ಹೇಳಿದರೆ ಮದುವೆಯ ವಿಚಾರಗಳನ್ನು ನಾವು ನೋಡುವಂಥದ್ದು ಒಂದು ಗ್ರಹದಿಂದ ಅಥವಾ ಒಂದು ಸ್ಥಾನದಿಂದ ನಾವು ಚಿಂತನೆ ಮಾಡ್ತೇವೆ. ಆ ಸ್ಥಾನದಲ್ಲಿ ದುಷ್ಟಗ್ರಹರಿತ್ತು ಅಂತಾದರೆ ಏನಾಗ್ತದೆ ಕೇಳಿದರೆ ಅವನು ಅಲ್ಲಿ ದುಷ್ಟ ಫಲಗಳನ್ನೇ ಕೊಡಬೇಕು. ಯಾಕೆಂದರೆ ಅವನಿಗೆ ದೃಷ್ಟಿ ಇರುವಂಥದ್ದು ಯಾರ್ದು? ದುಷ್ಟಗ್ರಹದ್ದು. ಆ ಗ್ರಹಾದಿಗಳನ್ನು ಅಥವಾ ಆ ಶ್ಲೋಕಾದಿಗಳನ್ನು ಹೇಳುವಂಥದ್ದು ದೊಡ್ಡ ವಿಷಯ ಅಲ್ಲ, ಆದರೆ ಅದು ಯಾರಿಗೂ ಅರ್ಥ ಆಗೋದಿಲ್ಲ. ಅದರ ಭಾವಾರ್ಥವನ್ನು ನಾನು ಹೇಳ್ತಾ ಹೋಗ್ತಾ ಇರುವಂಥದ್ದು. ಯಾವಾಗ ಆ ಕೋಪಕ್ಕೆ ನಾವು ಒಳಗಾಗ್ತೇವೆ ಅಲ್ಲಿ ಈಗ ಸಪ್ತಮದಲ್ಲಿ ಅಂತ ಹೇಳಿದರೆ ಇಬ್ಬರಿಗೂ ಈಗ ಜಾತಕ ಅನ್ನುವಂಥದ್ದು ಕೂಡುವುದಿಲ್ಲ, ಒಬ್ಬರಿಗೆ ಸಪ್ತಮ ದೋಷ ಅನ್ನುವಂಥದ್ದು ಇತ್ತು ಅಂತಾದರೆ ಅವ್ರ ಮನೆಯಲ್ಲಿ ಈ ಆಡು ಭಾಷೆಯಲ್ಲಿ ಹೇಳ್ತಾರೆ ಸೀಗೆಕಾಯಿ ಇದ್ರ ಥರ ಅಂತ ಹೇಳಿದ್ರೆ ಅವರಿಬ್ಬರಿಗೂ ಆಗುವುದೇ ಇಲ್ಲ, ತಥಾಯ ಗತಾಯ ಆಗೋದಿಲ್ಲ. ಅವರಿಬ್ಬರ ಮಧ್ಯೆ ಬರೀ ವೈಮನಸ್ಯ ಅನ್ನುವಂಥದ್ದು ಬರ್ತದೆ. ಯಾಕೆ ಹೀಗಾಗಿ ಅಂತ ಕೇಳಿದರೆ ಅವರಲ್ಲಿ ಅವರ ಜಾತಕದಲ್ಲಿರುವಂಥ ಗ್ರಹಸ್ಥಿತಿಗಳು ಹಾಗೆ ಇವರ ಜಾತಕದಲ್ಲಿರುವಂಥ ಗ್ರಹಸ್ಥಿತಿಗಳು ಎರಡೂ ಸಮೇತ ಏನಾಗ್ತದೆ ಪರಸ್ಪರ ಕೂಡುವಂಥ ಜಾತಕ ಆಗಬೇಕು. ಅದಕ್ಕೆ ಮದುವೆ ಆಗುವಾಗ ಕೇಳುವುದೇನು, ಮದುವೆ ಜಾತಕ ಆಗ್ತದ ನೋಡಿ ಅಂತೇಳಿ. ಏನಾಗ್ತದ ಅಂತ ಹೇಳಿದರೆ ಅವರಿಗೂ ಇವರಿಗೂ ಇರುವಂಥ ಮನಸ್ಥಿತಿಗಳು ಹಾಗೆ ಮದುವೆ ಆದಮೇಲೆ ತದನಂತರದ ಜೀವನ ಹೇಗಿರ್ತದೆ ಅನ್ನುವಂಥದ್ದು ನೋಡುವಂಥದ್ದು ಇದೆಲ್ಲ ಯಾವುದೂ ನೋಡಲಿಲ್ಲ ಅಂತಾದಾಗ ಅದರಿಂದ ಪ್ರಣೀತವಾಗಿರುವಂಥ ದೋಷಗಳನ್ನು ನಾವು ಅನುಭವಿಸ್ಲಿಕ್ಕೆ ರೆಡಿ ಇರಬೇಕು. ಅದು ಕೆಲವೊಂದು ಮೃತ್ಯು ಕಂಟಕಗಳು ಆಗ್ಬೋದು. ಸೇರ್ದಲ್ಲೇ ಇರುವಂತಹ ಹುಡುಗ ಹುಡುಗಿಯನ್ನು ನಾವು ಮದುವೆ ಮಾಡಿಬಿಟ್ವಿ ಅಂತಾದರೆ ಒಂದು ಹುಡುಗ ಹೋಗ್ಬೋದು ಅಥವಾ ಹುಡುಗಿಗೆ ಜೀವಕ್ಕೂ ಅಪಾಯಕಾರಿ ಆಗ್ಬೋದು ಅಥವಾ ಡಿವೋರ್ಸ್ ಆಗ್ಬೋದು. ಆ ಸಂದರ್ಭದಲ್ಲಿ ಏನಾಗ್ತದೆ ಯಾವ ಗ್ರಹಗಳು ಸೇರುವುದಿಲ್ಲ ಅವರು ಆ ಒಂದೇ ಮನೆಯಲ್ಲಿ ವಾಸ ಮಾಡ್ತಾರೆ ಅಂತ ಹೇಳಿದಾಗ ಇವರ ಚಿಂತನೆಗಳಿಗೂ ಅವರ ಚಿಂತನೆಗಳಿಗೂ ಹೊಂದಾಣಿಕೆ ಆಗೋದಿಲ್ಲ. ಆಗ ಏನಾಗ್ತದೆ ಇರುವಂಥ ಸೌಮನಸ್ಯ ಅನ್ನುವಂಥದ್ದು ಹೋಗಿ ಅವರಿಬ್ಬರ ಮಧ್ಯೆ ಜಗಳ ಅನ್ನುವಂಥದ್ದು ಶುರು ಆಗ್ತದೆ. ಹಾಗೆ ಇನ್ನೊಂದು ಈ ಪಾರ್ಟ್ನರ್ಶಿಪ್ ವಿಚಾರಗಳಲ್ಲಿ ಕೆಲವರು ಈ ವ್ಯವಹಾರದ ಉದ್ದೇಶವಾಗಿ ತುಂಬ ಜಗಳಗಳನ್ನು ಆಗ್ತಿರುವಂಥದ್ದು ಅಥವಾ ಆಗಿರುವಂಥದ್ದು ನಾವು ನೋಡಿರ್ತೇವೆ. ಯಾಕಾಗಿ ಅಂತ ಕೇಳಿದರೆ ಒಂದು ಅವರು ಸರಿಯಾದಂಥ ಸಮಯಕ್ಕೆ ವ್ಯವಹಾರವನ್ನು ಶುರು ಮಾಡಿರುವುದಿಲ್ಲ, ಮುಹೂರ್ತಾದಿಗಳನ್ನು ನೋಡಿರುವುದಿಲ್ಲ. ಮತ್ತು ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಾಗ ನೀವು ಯಾರ ಒಟ್ಟಿಗೆ ಅಂದರೆ ಪಾಲುದಾರರಾಗಿ ನೀವು ಕೆಲಸವನ್ನು ಮಾಡ್ತೀರಿ ಅವರ ಜಾತಕಾದಿಗಳನ್ನು ವಿಮರ್ಶೆ ಮಾಡಬೇಕು, ಇವರ ಜಾತಕಾದಿಗಳನ್ನು ವಿಮರ್ಶೆ ಮಾಡಬೇಕು. ಈ ಇಬ್ಬರ ಜಾತಕ ವಿಮರ್ಶೆ ಮಾಡಿ ಅವರಿಗೆ ಆ ಯೋಗ ಇತ್ತು ಅಂತಾದರೆ ಮಾತ್ರ ಆ ಪಾರ್ಟ್ನರ್ಶಿಪ್ ಮಾಡಬೇಕಿಲ್ಲ ಅಂತಾದರೆ ಏನಾಗ್ತದೆ ಅವರಿಬ್ಬರ ಮಧ್ಯೆ ಎಲ್ಲ ಜಗಳ ಬರಲಿಕ್ಕೆ ಶುರು ಆಗ್ತದೆ. ಹೀಗೆ ಮನಸ್ತಾಪಕ್ಕೆ ಕಾರಣಗಳು ಇವು. ಮತ್ತು ಇನ್ನೊಂದೇನು ಅಂತ ಕೇಳಿದರೆ ಈ ಅನಾದಿ ಕಾಲದಲ್ಲಿ ಕೆಲವೊಂದು ದೇವತಾರಾಧನೆಗಳನ್ನು ಅವಹೇಳನ ಮಾಡಿದಂಥದ್ರಿಂದ ಏನಾಗ್ತದೆ ಕೇಳಿದರೆ ಅವರಿಗೆ ಬುದ್ಧಿಭ್ರಮಣೆ ಆಗುವಂಥದ್ದಾಗಬಹುದು, ಅಥವಾ ಜೀವಿತಾವಧಿಯಲ್ಲಿ ಅವರ ಮಕ್ಕಳು ತೊಂದರೆಯನ್ನು ಅನುಭವಿಸ್ತಿರೋದನ್ನು ನೋಡಿ ಇವರಿಗೆ ತೊಂದರೆಗಳಾಗ್ಬೋದು. ಮಾನಸಿಕವಾಗಿರ್ತಕ್ಕಂಥ ಖಿನ್ನತೆ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಈ ಗ್ರಹಗಳ ಸ್ಥಿತಿಗಳೇ. ಅಥವಾ ಯೌವನಾವಸ್ಥೆಯಲ್ಲಿ ಚಿಂತನೆಯನ್ನು ಮಾಡುವಾಗ ಒಬ್ಬ ಹುಡುಗ ಅಥವಾ ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದಾನೆ ಅಂತ ಆದರೆ ಅವರಿಂದನೋ ಇವರಿಗೆ ಮೋಸ ಆಗುವಂಥದ್ದು ಅಥವಾ ಇವರಿಂದ ಅವರಿಗೆ ಮೋಸ ಆಗುವಂಥ ಕೆಲಸಗಳೆಲ್ಲ ಆದಾಗ ಏನಾಗ್ತದೆ ಮಾನಸಿಕವಾಗಿರ್ತಕ್ಕಂಥ ವಿಕೋಪಗಳು ಹೋಗ್ತದೆ. ಇವೆಲ್ಲವೂ ಕಾರಣ ಆಗುವಂಥದ್ದು ನಾವು ಚಿಂತನೆ ಮಾಡುವಂಥದ್ದು ಯಾವ ಗ್ರಹದಿಂದ? ಬುಧನಿಂದ ಚಿಂತನೆ ಮಾಡ್ತೇವೆ. ಬುಧ ಮನಸ್ಸಿಗೆ ಕಾರಕನಾಗಿರುವಂಥವನು. ಮನಸ್ಸನ್ನು ಸೀಮಿತದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಇರುವಂಥ ಶಕ್ತಿ ಯಾರ ಹತ್ರ ಇರುವಂಥದ್ದು ಅಂತ ಕೇಳಿದರೆ ಬುಧನ ಹತ್ತಿರ. ಅದಕ್ಕೆ ನಾವು ಆಗಾಗ ಹೇಳ್ತಾ ಇರ್ತೇವೆ ವರ್ಷಕ್ಕೆ ಒಮ್ಮೆ ಆದರೂ ಜಾತಕವನ್ನು ಪರಿಶೀಲನೆ ಮಾಡಿ. ಯಾಕೆ ಅಂದರೆ ಮುಂದೇನೋ ಒಂದು ಹಂಸ ಇದೆಯೋ ಅಥವಾ ಒಂದು ಗುಂಡಿ ಇದೆಯೋ ಹೇಳ್ತಾರೆ ಅವಾಗ, ಮುಂದೆ ಈ ರೀತಿ ನಿಮಗೆ ಕಂಟಕ ಉಂಟು, ಈ ಥರ ದೇವತಾರಾಧನೆಯನ್ನು ಮಾಡಿ ಅಂತ ಹೇಳಿ. ಕಂಟಕ ಅಂತ ಹೇಳಿದರೆ ಏನಾಗ್ತದೆ ಅಂತ ಕೇಳಿದರೆ ಈ ಒಂದು ಗ್ರಹಗಳು ಸ್ಥಿತಿ ಅನ್ನುವಂಥದ್ದು ಅದಕ್ಕೆ ಬೇರೆ ಗ್ರಹಗಳ ದೃಷ್ಟಿ ಅನ್ನುವಂಥದ್ದು ಬಿದ್ದಾಗ ಅದು ಸಮಸ್ಯೆಗಳಾಗ್ತಾ ಹೋಗ್ತದೆ. ಅದರ ವಿಚಾರಗಳನ್ನು ಮುಂದೆ ತಿಳ್ಕೊಳ್ತಾ ಹೋಗುವ. ಖಂಡಿತ ಗುರುಜಿ. ಕಾಲರ್ ಇದ್ದಾರೆ ಸುರೇಶ್ ಅಂತ. ನಮಸ್ತೆ. ನಮಸ್ತೆ ಸುರೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕಾಲ್ ಕಟ್ ಆಗಿದೆ. ಹಾಗೆ ಮತ್ತು ಈ ಬುಧಕಾರಕನಾಗಿರುವಂಥದ್ದು ಮನಸ್ಸಿಗೆ ಕಾರಕವಾಗಿರ್ತಕ್ಕಂಥ ವಸ್ತುಗಳು ಅನ್ನುವಂಥದ್ದು ಯಾವ ರೀತಿ ಆಗ್ತದೆ, ಅದು ಯಾಕೆ ಆ ರೀತಿಯಾಗಿ ತೊಂದರೆ ಕೊಡ್ತದೆ ಅಂತ ಕೇಳಿದರೆ ಆ ಬುದ್ಧಿಮಾಂದ್ಯತೆಯ ತನಕವೂ ಹೋಗ್ತದೆ. ಇನ್ನು ಕೆಲವೊಬ್ಬರು ಮನೇಲಿ ಹೇಗೆ ಅಂತ ಕೇಳಿದರೆ ತುಂಬು ಕುಟುಂಬ ಇರ್ತದೆ, ಒಬ್ಬರನ್ನು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಇದೆಲ್ಲ ಯಾಕಾಗಿ ಆಗೋದು? ಅವ್ರು ಬೇರೆಯವ್ರ ಜೊತೆ ಇರಬೇಕಾದ್ರೆ ಸರಿಯಾಗಿರ್ತಾರೆ, ಮನೇಲಿರ್ಲಿಕ್ಕಾದ್ರೆ ಸರಿ ಇರೋದಿಲ್ಲ. ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹಾವೇರಿಂದ ಕಾಲ್ ಮಾಡ್ತಾ ಇದ್ದೇವೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು. ದೊಡ್ಡ ಮಗಳ ಬಗ್ಗೆ 9/10/2008
9/10/2008 ಟೈಮಿಂಗ್ಸ್ ಹೇಳಿ. ಮಧ್ಯಾಹ್ನ 2:22 ರೀ. ಮಧ್ಯಾಹ್ನ 2:22. ಓಕೆ, ಗುರೂಜಿ ಇದ್ದಾರೆ, ಹ್ಞೂ ಮಾತಾಡಿ ರೀ. ಸರ್. ನಮಸ್ತೆ. ನಮಸ್ಕಾರ ಸರ್. ಹಾಂ, ಹೇಳಿ. ನನ್ನ ಮಗಳದು ಅವಳು PUC ಫಸ್ಟ್ ಇಯರ್ ಓದ್ತಾ ಇದ್ದಾಳ್ರಿ. ಅವಳ ಭವಿಷ್ಯದ ಬಗ್ಗೆ ಯಾಕೆ ಸ್ವಲ್ಪ ಚಿಂತೆ ಆಗಿತ್ತು ರೀ. ಅವಳ ಹೆಸರು? ನಮ್ಮ ಮೊದಲ ವಿಜಯಲಕ್ಷ್ಮಿ ಅಂತ ಇಟ್ಟಿದ್ವಿ, ಸೃಜನಾ ರೀ. ಪ್ರದುಲಾ ಅಲ್ಲ, ಸೃಜನಾ. ಸೃಜನಾ. ಹ್ಞೂ. ಹಾಂ ಹಾಂ ಹಾಂ. ಇಲ್ಲಿ ನೋಡಿ, ಒಂದು ನಿಮ್ಮ ಮಗಳ ಡೇಟ್ ಆಫ್ ಬರ್ತ್ ಟೈಮಿಂಗ್ಸನ್ನು ನೋಡಿದಾಗ ಕ್ಷೇತ್ರತಂ ರೋಗಂ ಬ್ರಹ್ಮರಕ್ಕಸವೀಡನ್ ಅಂತ ಹೇಳಿದರೆ ಇಲ್ಲಿ ಬ್ರಾಹ್ಮಣ ಶಾಪಗಳು ಅನ್ನುವಂಥದ್ದು, ನಾ ಪೂರ್ಣ ಹೇಳಿಬಿಡ್ತೇನೆ. ಬ್ರಾಹ್ಮಣ ಶಾಪ ಅನ್ನುವಂಥದ್ದು ಅಥವಾ ಬ್ರಾಹ್ಮಣರಿಂದ ಏನಾದರೂ ಕ್ರಯ ವಿಕ್ರಯಾದಿಗಳನ್ನು, ಭೂಮಿಗಳನ್ನು ಕ್ರಯ ವಿಕ್ರಯಾದಿಗಳನ್ನು ಮಾಡಿದಂಥದ್ದು, ಅಥವಾ ನಿಮ್ಮ ಕುಟುಂಬದಲ್ಲಿ ದೇವರಿಗೋಸ್ಕರವಾಗಿ ಮುಡುಪಿಟ್ಟು ಈ ಸನ್ಯಾಸತ್ವವನ್ನು ತೆಗೆದುಕೊಂಡಂಥವರು, ಅಥವಾ ನಿಮ್ಮ ಗುರುಪೀಠವನ್ನು ಬಿಟ್ಟಂಥದ್ದು. ಇದಿಷ್ಟು ಸಮಸ್ಯೆಗಳು ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ. ಇನ್ನೊಂದು ಏನು ಅಂತ ಕೇಳಿದರೆ, ನಿಮ್ಮ ಮಗಳಿಗೆ ಪೂರ್ಣವಾಗಿರ್ತಕ್ಕಂತಹ ಕಾಳಸರ್ಪ ಅನ್ನುವಂಥದ್ದಿದೆ, ಕಾಳಸರ್ಪ ಯೋಗ ಅನ್ನುವಂಥದ್ದಿದೆ. ಯಾಕೆ ಅಂತ ಕೇಳಿದರೆ, ಅವಳಿಗೆ ಒಂದು 90 ಮಾರ್ಕ್ಸಿಗೆ ರೆಡಿಯಾಗಿ ಹೋಗಿದ್ಲಂತಾದರೆ ಅವಳಿಗೆ ಆ ಸಂದರ್ಭಕ್ಕೇನಾದರೂ ಬುದ್ಧಿ ವಿಚಲಿತ ಆಗುವಂಥದ್ದು, ಓದಲಿಕ್ಕೆ ಮನಸ್ಸಿಲ್ದಲೇ ಇರುವಂಥದ್ದು, ಅಥವಾ ಈ ಮದುವೆಯ ವಿಚಾರಗಳಿಗೆ ಒಂದು ಓದುವಂಥ ವಿಚಾರಗಳನ್ನು ಚಿಂತನೆ ಮಾಡುವಂಥದ್ದು. ಇನ್ನು ಮದುವೆಯ ವಿಚಾರಗಳನ್ನು ತೆಗೆದುಕೊಂಡಾಗ ಏನಾಗ್ತದೆ ಅಂತ ಕೇಳಿದರೆ, ಈ ಬೇರೆ ರೀತಿಯಾಗಿ ಇಷ್ಟಪಟ್ಟು ಮದುವೆ ಆಗುವಂಥ ಯೋಗಗಳು ಸ್ವಲ್ಪ ಅದರ ಪ್ರಮಾಣ ಅನ್ನುವಂಥದ್ದು ಹೆಚ್ಚಿದೆ. ಯಾರನ್ನಾದರೂ ಇಷ್ಟಪಟ್ಟು ಮದುವೆ ಆಗುವಂಥ ಯೋಗಗಳು ಇವಳಲ್ಲುಂಟು. ಚಂದ್ರಾಧಿಷ್ಠಿತ ರಾಶಿಯಿಂದಲೂ ಹಾಗೆ ಸಪ್ತಮದಲ್ಲಿಯೂ ಸಮೇತ ಒಂದು ಕ್ರೂರಗ್ರಹ ಇರುವಂಥ ಕಾರಣದಿಂದ ಇಷ್ಟಪಟ್ಟು ಮದುವೆ ಆಗುವಂಥ ಯೋಗಗಳು ತುಂಬ ಹೆಚ್ಚಾಗಿರುವಂಥ ಲಕ್ಷಣಗಳಿದೆ. ಹಾಗಂತ ಯಾರನ್ನೂ ಇಷ್ಟಪಡಲೇಬೇಕನ್ನುವಂಥದ್ದೇನಿಲ್ಲ. ಕೆಲವೊಂದು ಕುಲದೇವತ ಕುಲ ಪೀಠಾಧಿಪತಿಗಳು ಅನ್ನುವಂಥದ್ದು, ನಿಮ್ಮ ಕುಲಕ್ಕೆ ಸಂಬಂಧಪಟ್ಟಂಥ ಪೀಠಾಧಿಪತಿಗಳ ಬಿಟ್ಟಂಥದ್ದು ಅಥವಾ ಅಲ್ಲಿಗೆ ಹೋಗ್ದಲೇ ಇರುವಂಥದ್ದು ಈ ಒಂದು ದೋಷಕ್ಕೆ ಕಾರಣವಾಗಿರ್ತಕ್ಕಂತಹ ಲಕ್ಷಣಗಳು. ಮತ್ತು ಅವಳಿಗೆ ಸಮಸ್ಯೆ ಅನ್ನುವಂಥದ್ದು ನೋಡಿದಾಗ ಈ 2022 ಈ ಭಾಗದಲ್ಲಿ ಕೆಲವೊಂದೆಲ್ಲ ತೊಂದರೆಗಳಾಗ್ತಾ ಬಂತು. 2022ರಿಂದನೂ 25 ತನಕನೂ ಸ್ವಲ್ಪ ಆರೋಗ್ಯದಲ್ಲಿ, ಮಾನಸಿಕವಾಗಿರುವಂಥದ್ದು, ಸ್ವಲ್ಪ ಹಣವನ್ನು ಪೋಲ್ ಮಾಡುವಂಥದ್ದು ಅಥವಾ ವ್ರತ ಆರೋಗ್ಯದಲ್ಲಿ ಸಮಸ್ಯೆ ಬಂದಿರುವಂಥದ್ದೆಲ್ಲ ಆಗಿದೆ. ಹೌದಾ ಯಜಮಾನ್ರೆ? ಹೌದ್ರಿ ಸರ್. ಹಾಂ, ಅದನ್ನೆಲ್ಲ ಸಮ ಮಾಡ್ಕೊಳ್ಬೇಕಲ್ಲ. ಹೆಂಗ್ ಮಾಡೋದು? ಸದ್ಯದ ಪರಿಸ್ಥಿತಿಗೆ ನೇರವಾಗಿ ಬಂದು ಭೇಟಿ ಮಾಡಿ, ನಿಮ್ಮ ಕುಲಗುರುಗಳಿಗೆ ಹೋಗಿ, ನಿಮ್ಮ ಕುಲದ ಪೀಠಾಧಿಪತಿಗಳ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಅವರ ಪಾದಪೂಜೆಗಳನ್ನು ಮಾಡಿ ಅವರಿಗೆ ಭಿಕ್ಷಾವಂದನೆಯನ್ನು ಮಾಡಿ. ಅದಾದ ನಂತರದಲ್ಲಿ ಸದ್ಯಕ್ಕಷ್ಟು ಮಾಡಿ, ನಂತರದಲ್ಲಿ ನೇರವಾಗಿ ಬಂದು ಭೇಟಿ ಮಾಡಿ. ಅದಕ್ಕೇನೆಲ್ಲ ಮಾಡಬೇಕನ್ನುವಂಥ ವಿಷಯಗಳನ್ನು ಹೇಳ್ತೇನೆ. ಇದು ಸಮಸ್ಯೆ ಅನ್ನುವಂಥದ್ದು ಈಗ ಶುರುವಾಗಿರುವಂಥದ್ದು ಅಂತ ಹೇಳಿದರೆ, ಇದು ಮಧ್ಯಭಾಗದಲ್ಲಿದೆ. 2022ರಿಂದ ಶುರುವಾದಂಥದ್ದು ಅದು ಇವತ್ತಿಗೂ ಸಮಸ್ಯೆ ಅನ್ನುವಂಥದ್ದು ಕೊಡ್ತಾ ಉಂಟು. ಸ್ವಲ್ಪ ಈ ಓಡಾಡುವಂಥ ಕೆಲಸಗಳಲ್ಲಿ ಅಥವಾ ಬೈಕ್ ಈ ಥರ ವಾಹನಗಳು ಓಡಾಡುವಂಥದ್ದು, ಇದರಿಂದ ಎಲ್ಲ ಸ್ವಲ್ಪ ಅಂತ ನೋಡ್ಕೊಳ್ಳಿಕ್ಕೆ ಹೇಳಿ. ಸದ್ಯದ ಪರಿಸ್ಥಿತಿಗೆ ಗುರುಪೀಠವನ್ನು ಸಂದರ್ಶನ ಮಾಡಿ, ಅಲ್ಲಿ ಗುರುಪಾದುಕಾ ಪೂಜೆಯನ್ನು, ಭಿಕ್ಷಾವಂದನೆಯನ್ನು ಮಾಡಿ, ಸದ್ಯದ ಪರಿಸ್ಥಿತಿಗೆ ಅನುಕೂಲತೆಗಳು ಬರ್ತದೆ. ನೇರವಾಗಿ ಬಂದು ಭೇಟಿ ಮಾಡಿ, ಏನೆಲ್ಲ ಮಾಡಬೇಕನ್ನುವಂಥ ವಿಚಾರಗಳ ಬಗ್ಗೆ ಹೇಳ್ತೇನೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಗಿರೀಶ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್, ನಾವು ಬ್ಯಾಂಗ್ಳೂರ್ ಸುಂಕದಕಟ್ಟೆಯಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಸರ್. 16/6/1987. 16/6/97. ಟೈಮಿಂಗ್ಸ್ ಹೇಳಿ. 97 ಅಲ್ಲ, 87. 87. ಓಕೆ, ಟೈಮಿಂಗ್ಸ್ ಹೇಳಿ. ಹಾಂ, ಮಧ್ಯರಾತ್ರಿ 3 ಗಂಟೆ ಮೇಡಮ್. 3 ಗಂಟೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಾಂ, ಓಕೆ ಮೇಡಮ್. ನಮಸ್ತೆ. ನಮಸ್ತೆ ಗುರೂಜಿ. ನಮಸ್ತೆ, ಹೇಳಿ. ಹಾಂ, ನಮಸ್ತೆ ಗುರೂಜಿ. ಏನು ವಿಷಯವನ್ನು ಕೇಳಬೇಕಿತ್ತು? ಗುರೂಜಿ, ನಂದು ಡಿಗ್ರಿ ಓದ್ತಾ ಇದ್ದೀನಿ, ಸೆಕೆಂಡ್ ಇಯರು. ಹಾಂ, ಶಿಕ್ಷಣ ಓದಿನ ಬಗ್ಗೆ ಮತ್ತೆ ಮದುವೆ ಬಗ್ಗೆ ಕೇಳಬೇಕಾಯ್ತು ಗುರೂಜಿ. ಹಾಂ ಹಾಂ. ಮದುವೆಗೆ ಹುಡುಕ್ತಾ ಇದ್ದೀರಾ? ಹಾಂ, ಹುಡುಕ್ತಾ ಇದ್ದಾರೆ ಸರ್ ಗುರೂಜಿ ಮನೆಯಲ್ಲಿ. ಇಲ್ಲಿ ನೋಡಿ, ಮದುವೆ ಆಗುವಂಥ ಸಂದರ್ಭಕ್ಕೆ ನೀವು ಮದುವೆ ಬೇಡ ಈಗ, ಅಥವಾ ಮದುವೆ ಬಗ್ಗೆ ಆಲಸ್ಯವನ್ನು ತೋರಿದಂಥದ್ದು ಇವೆಲ್ಲವೂ ಕಾಣಿಸ್ತಾ ಉಂಟು.
ಮತ್ತು ಇನ್ನೊಂದೇನು ಅಂತ ಕೇಳಿದರೆ ಸನ್ಯಾಸ ಯೋಗಗಳು ಅಂತ ಹೇಳಿದರೆ ಧಾರ್ಮಿಕ ಆಚರಣೆಗಳ ಬಗ್ಗೆ ಹೆಚ್ಚು ಆಸಕ್ತಿ ಉಂಟಾಗಿ ಈ ಮದುವೆ ಬಗ್ಗೆ ನನಗಿದು ಬೇಡ, ಯಾಕೆ ಬೇರೆಯವರೆಲ್ಲ ಅಂತ ಹೇಳಿದರೆ ಇಲ್ಲಿ ನೋಡಿ ನಿಮ್ಮ ಜಾತಕದಲ್ಲಿರುವಂಥ ದೋಷಕ್ಕೆ ಸರಿಯಾಗಿ ಅಂತ ಹೇಳಿದರೆ ಯಾರೋ ಒಬ್ಬರು ಅನುಭವಿಸಿದಂಥ ತೊಂದರೆಗಳನ್ನು ನೀವು ಮನಸ್ಸಿನಲ್ಲಿಟ್ಕೊಂಡು ನನಗೆ ಈಗಲೇ ಮದುವೆ ಬೇಡ ಅನ್ನುವಂಥದ್ದು ನಿರ್ಧಾರ ಮಾಡಿದಂಥ ಲಕ್ಷಣಗಳು ಇಲ್ಲುಂಟು. ಹೌದು ಗುರುಜಿ. ಇನ್ನೊಂದು ಏನು ಅಂತ ಕೇಳಿದರೆ ಸ್ವಲ್ಪ ಅಪಚಾರಗಳು ಈ ಬ್ರಹ್ಮ ಕುಟುಂಬದವರನ್ನು ಅಥವಾ ಈ ಮಠಮಾನ್ಯಗಳು ಅಥವಾ ನಿಮ್ಮ ಕುಲದಲ್ಲಿ ಯಾರಾದರೂ ನಿಮ್ಮ ಕುಟುಂಬವನ್ನೆಲ್ಲ ತ್ಯಜಿಸಿ ಅಥವಾ ಈ ಜ್ಯೋತಿಷ್ಯ ಹೇಳುವಂಥದ್ದು ಅಥವಾ ಈ ಕುಂಕುಮ ಪ್ರಸಾದಗಳನ್ನು ಯಾರಿಗಾರು ಬಂದವರಿಗೆ ಮಾಡಿಕೊಡುವಂಥದ್ದು ನಿಮ್ಮ ಪಿತುಪಿತಾಮಹ ಪ್ರಪಿತಾಮಹ ಕಾಲದಲ್ಲಿ ಅಥವಾ ಬಂದವರಿಗೆಲ್ಲ ಸ್ವಲ್ಪ ಏನಾದರೂ ಮಾಡಿಕೊಡುವಂಥದ್ದೆಲ್ಲ ಯಾರೋ ನಿಮ್ಮ ಕುಟುಂಬದಲ್ಲಿ ಮಾಡ್ತಾ ಇದ್ದಿದ್ರು. ಇದು ಏನು ಅಂತ ಕೇಳಿದ್ರೆ ವಂಶ ಪಾರಂಪರವಾಗಿ ಮಾಡಿದಂಥದ್ದನ್ನೆಲ್ಲ ಕೆಲವೊಂದೆಲ್ಲ ವಿದ್ಯೆಗಳನ್ನು ನಿಲ್ಲಿಸಿದಂಥ ಲಕ್ಷಣಗಳಿದೆ. ಹೌದು ಗುರುಜಿ. ಅದು ಏನಾಗಿದೆ ಅಂತ ಕೇಳಿದರೆ ಅವರ ಆತ್ಮ ಸ್ವಲ್ಪ ಎಲ್ಲ ಸಮಸ್ಯೆಗಳಿರುವಂಥದ್ದು. ಇದು ಗುಪ್ತ ವಿಚಾರಗಳು. ನೀವು ನೇರವಾಗಿ ಬಂದು ಭೇಟಿ ಮಾಡೋದು ಉತ್ತಮ. ಸದ್ಯದ ಪರಿಸ್ಥಿತಿಗೆ ಒಂದು ಕೆಲಸ ಮಾಡಿ, ಒಂದು ಶ್ರೀರಾಮ, ಇಲ್ಲ ಅಂತ ಹೇಳಿದರೆ ಅವತಾರ ಪುರುಷ, ಈ ವಿಷ್ಣುವಿನ ಅವತಾರ ಇರುವಂಥದ್ದೆಲ್ಲ ಉಂಟಲ್ಲ, ಕಲ್ಕಿ ಹಾಗೆ ಮಹಾವಿಷ್ಣು, ಆ ಅವತಾರ, ಈ ಶ್ರೀರಾಮನು ಅವತಾರ ಪುರುಷನೇ. ಆ ಅವತಾರ ಪುರುಷರ ದೇವಸ್ಥಾನಗಳಿಗೆ ಹೋಗಿ ಸೇವೆಗಳನ್ನು ಮಾಡಿ, ಏನಾದರೂ ಆ ದೇವಸ್ಥಾನಕ್ಕೆ ಹೂವನ್ನು ಕೊಟ್ಟು ಆ ದೇವಸ್ಥಾನದ ಪಾತ್ರೆಗಳನ್ನು ತೊಳೆಯುವಂಥದ್ದು, ಅಲ್ಲಿ ನಿಮ್ಮ ಶ್ರಮದಾನ ಅನ್ನುವಂಥದ್ದು ಆಗಬೇಕು. ಸದ್ಯಕ್ಕೆ ಅಷ್ಟು ಮಾಡಿ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿದರೆ ಒಂಚೂರು ಅನುಕೂಲತೆ ಆಗುತ್ತೆ. ಯಾಕಂದರೆ ಸ್ವಲ್ಪ ಈ ಮಾಡಬಾರ್ದೆಲ್ಲ ಮಾಡಿ ಕುಟುಂಬದಲ್ಲಿ ದೇವತಾ ಕೋಪಕ್ಕೆ ಹೋಗಿರುವಂಥದ್ದು, ಕ್ಷುದ್ರಾಭಿಚಾರಗಳು ಅಂದರೆ ಕ್ಷುದ್ರ ದೇವತಾರಾಧನೆಗಳನ್ನೆಲ್ಲ ಮಾಡಿ ಆ ದೇವರು ಕೋಪಕ್ಕೆ ಹೋಗಿ ಹಿಂದಿನವರೇನೋ ಸ್ವಲ್ಪ ಬ್ಯಾಡ್ದಿದ್ದೆಲ್ಲ ಮಾಡಿ ಅದರಿಂದ ಅನುಭವಿಸ್ತಿರುವಂಥ ಲಕ್ಷಣಗಳಿದೆ. ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ ಮಕ್ಕಳು ಗುರುಜಿ. ಒಂದು ಹೋದಂಥದ್ದುಂಟಲ್ವಾ, ಸಣ್ಣ ವಯಸ್ಸಿಗೆ ಒಂದು ಹೋದಂಥದ್ದುಂಟಲ್ವಾ? ಹೌದು ಗುರುಜಿ. ನಿಮ್ಮ ಜೊತೆ ಹುಟ್ಟಿದವರು ಅಂತ ಹೇಳಿದ್ರೆ ನಿಮ್ಮ ಅಕ್ಕ ತಂಗಿ, ಅದೇ ಅವರೊಬ್ರು ಮರಣ ಹೊಂದಿದಂಥದ್ದು ಇದೆ ಅಲ್ವಾ? ಇಲ್ಲ, ನಮ್ಮ ತಂದೆ ಎಕ್ಸ್ಪೈರ್ಡ್ ಆಗಿದ್ದಾರೆ. ಅಲ್ಲ, ತಂದೆ ಆಯ್ತಲ್ಲ, ನಿಮ್ಮ ತಂದೆಗೆ ಹುಟ್ಟಿದಂತ ನೀವೀಗ 3 ಜನ ಅಲ್ವಾ? ಸಣ್ಣ ವಯಸ್ಸಿನಲ್ಲಿ ಒಂದು ಹೋದಂಥದ್ದು ಇರಬೇಕು. ಇಲ್ಲ ಗುರುಜಿ, ಯಾವುದಿಲ್ಲ. ಕೇಳಿ ನೋಡಿ, ನಿಮ್ಮ ತಾಯಿ ಕೇಳಿ ನೋಡಿದ್ರೆ ಅದ್ರ ಬಗ್ಗೆ ಗೊತ್ತಾಗ್ತದೆ. ಸರಿ ಗುರುಜಿ, ಕೇಳ್ತೀನಿ. ಆಯ್ತಾ? ಮತ್ತೆ ಇನ್ನೊಂದೇನು ಅಂತ ಕೇಳಿದ್ರೆ ಸ್ವಲ್ಪ ಈ ದೇವತಾ ಅವಹೇಳನಗಳು ಅಂತ ಹೇಳಿದ್ರೆ ದೇವರನ್ನೇನೋ ತೆಗೆದು ಬಿಸಾಡಿದಂಥದ್ದೋ ಅಥವಾ ದೇವರ ಪೂಜೆಗಳನ್ನು ಮಾಡ್ದಲೇ ಬಿಟ್ಟಂಥದ್ದೋ ಇದೆಲ್ಲ ಏನೋ ಆಗಿದೆ ಕುಟುಂಬದಲ್ಲಿ. ಅದರಿಂದ ಏನಾಗಿದೆ ಅಂದರೆ ದೇವತಾ ಕೋಪ ಅನ್ನುವಂಥದ್ದು ಬರ್ತಿದೆ. ನೀವು ಮಾಡುವಂಥ ಕೆಲಸದಲ್ಲೂ ಅಷ್ಟೇ, ಅಥವಾ ನೀವು ಕೆಲಸ ಹುಡುಕ್ತಾ ಇದ್ದೀರಿ ಅಂತ ಆದರೂ, ಅಥವಾ ಹಣದ ವಿಚಾರಗಳನ್ನು ದುಡಿಮೆ ಮಾಡಬೇಕನ್ನುವಂಥ ವಿಚಾರಗಳನ್ನು ನೀವು ಚಿಂತನೆ ಮಾಡಿದ್ರು ಸಮೇತ ಅದರಲ್ಲಿ ತುಂಬ ಅಡೆತಡೆಗಳು ಬರುವಂಥದ್ದು, ಅಥವಾ ಸಾಲ ಸೋಲವನ್ನು ಮಾಡಿ ಜೀವನ ಮಾಡುವಂಥದ್ದು, ಈ ಪರಿಸ್ಥಿತಿಗಳೇ ಸ್ವಲ್ಪ ಗೋಚರಕ್ಕೆ ಬರ್ತಾ ಉಂಟು. ಕುಟುಂಬ ಸ್ಥಾನ ಅನ್ನುವಂಥದ್ದು ಸ್ವಲ್ಪ ಮಟ್ಟದಲ್ಲಿ ಶ್ರೀಮಂತವಾಗಿದ್ರೂ ಸಮೇತ ನಿಮಗೆ ಯಾವುದೂ ಉಪಯೋಗ ಇಲ್ಲದಂಥ ಲಕ್ಷಣಗಳಿದೆ. ಅಂತ ಹೇಳಿದ್ರೆ ಈಗ ತಂದೆ ಮನೆ ಕಡೆಯಿಂದ ಆಸ್ತಿ ಬರುವಂಥದ್ದು ಅಥವಾ ಅವರಿಗೆ ಬರಬೇಕಾಗಿರುವಂಥ ಆಸ್ತಿಯೋ ಅದು ಆಸ್ತಿ ಬರ್ದಲೇ ಒಂದು ಸ್ವಲ್ಪ ಬಡವರಾಗಿದ್ದೀರಿ, ಆದರೆ ಬಟ್ ಬಂತಂತಾದರೆ ಒಳ್ಳೆ ಶ್ರೀಮಂತವಾಗಿರ್ತಕ್ಕಂಥ ಕುಟುಂಬ ಅಂತ ಹೇಳ್ಬೋದು ಇದರಲ್ಲಿ. ಅದಕ್ಕೆ ಹೇಳಿದ್ದು ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ ಪೂರ್ಣ ವಿಷಯವನ್ನು ವಿಮರ್ಶೆ ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಕಂಟಕದ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರಿಸಿ. ಕಂಟಕಾದಿಗಳು ಅನ್ನುವಂಥದ್ದು ನೋಡಿ, ಒಂದು ಈ ಎಲ್ಲವೂ ಸಮೇತ ಮನುಷ್ಯನ ನಾಲಿಗೆಯಿಂದನೇ ಆಗುವಂಥದ್ದು. ಆ ನಾಲಿಗೆ ಓಡಾಡಬೇಕಂತಾದರೆ ಭಗವತ್ ಪ್ರೇರಣೆ ಇಲ್ದಲೇ ಏನೂ ಆಗೋದಿಲ್ಲ. ಈಗ ನಾವು ಒಂದು ಮಾತಾಡುವಂಥದ್ದು ಮಾತಾಡಬೇಕಂತ ಹೇಳಿದರೆ ಸ್ವಯಂ ಪ್ರೇರಿತವಾಗಿ ಏನು ಮಾತಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಒಳಗಡೆ ಇರುವಂಥ ಆತ್ಮ ಅನ್ನುವಂಥದ್ದೇ ಮಾತಾಡಿಸ್ಬೇಕು. ಆತ್ಮಕ್ಕೆ ಮತ್ತು ದೇಹಕ್ಕೆ ಏನು ಸಂಬಂಧ ಅಂತ ಕೇಳಿದರೆ, ಮನುಷ್ಯನ ದೇಹ ಅನ್ನುವಂಥದ್ದು ಆ ದೇಹ ಭೂಮಿಗೆ ಬಂದಂಥ ಸಮಯವನ್ನಿಟ್ಟುಕೊಂಡು ಅವರ ಜೀವಿತಾವಧಿಯಲ್ಲಿ ಏನೇನಾಗ್ತದೆ ಅನ್ನುವಂಥದ್ದು ಚಿಂತನೆ ಮಾಡುವಂಥದ್ದು. ಆ ಚಿಂತನೆ ಮಾಡುವಂಥ ಸಂದರ್ಭಗಳಲ್ಲಿ ಅವರಿಗಿರುವಂಥ ದೋಷಾದಿಗಳಿಗೆ
ಮನುಷ್ಯನಿಗೆ ಅವರ ಕುಟುಂಬದಲ್ಲಿ ಮನಸ್ಸನ್ನು ಪರಿವರ್ತನೆ ಮಾಡುವಂಥದ್ದು. ಈಗ ನಾ ಇಲ್ಲಿ ಕೂತ್ಕೊಂಡು ಒಳ್ಳೆಯ ವಿಷಯಗಳನ್ನು ಹೇಳ್ತಾ ಇದ್ದೇನೆ, ನಾಳೆ ದಿನ ಈ ಒಂದು ಸ್ಥಾನದಲ್ಲಿ ನಾನು ಕುಳಿತುಕೊಂಡು ಬೇರೆ ರೀತಿಯಾಗಿರ್ತಕ್ಕಂಥ ಇದೇ ವಸ್ತ್ರವನ್ನು ಹಾಕಿ ಅವಾಚ್ಯ ಪದಗಳು ಅಥವಾ ಇದಕ್ಕೆ ಸಂಬಂಧಪಡದಲ್ಲೇ ಇರುವಂಥ ವಿಷಯಗಳನ್ನು ನಾನು ಮಾತಾಡಿಬಿಟ್ರೆ ನೋಡುವಂಥ ವೀಕ್ಷಕರು ಏನು ಹೇಳ್ತಾರೆ, ಜ್ಯೋತಿಷ್ಯ ವಿಚಾರಗಳಲ್ಲಿ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ. ಆ ಮನಸ್ಥಿತಿ ನನಗೆ ಬರಬೇಕು ಅಂತ ಕೇಳಿದರೆ ನನ್ನ ಗ್ರಹಸ್ಥಿತಿಗಳು ಕಾರಣ. ನಾನು ಇಲ್ಲಿಯೇ ಕೆಲವೊಂದು ದೋಷಗಳದೇ ನಾವು ಹಿಂದೆ ಎಲ್ಲ ಚಿಂತನೆ ಮಾಡಿದ್ವಿ, ಅವರಿಗೆ ದೇವತಾನುಗ್ರಹ ಇಲ್ಲ ಅಂತಾದರೆ ಒಂದು ದೇಹಕ್ಕೆ ಪೆಟ್ಟು ಕೊಡ್ತದೆ, ಅದು ಅಲ್ಲಿ ವೈದ್ಯಕೀಯ ಚಿಕಿತ್ಸೆಗಳನ್ನು ಕೊಡಬೇಕು. ಇಲ್ಲ ಮನೋವಿಕಾರ ಚಿಂತನೆಗಳನ್ನು ಮಾಡಿ ಅವರ ಸ್ಥಾನಭ್ರಂಶಂಜ ಅಂತ ಹೇಳಿದರೆ ಅವರು ಇರುವಂಥ ಸ್ಥಾನವನ್ನು ಕಳ್ಕೊಳ್ಳುವಂಥದ್ದಾಗಿರ್ಬೋದು. ಇವೆಲ್ಲವೂ ಸಮೇತ ಮುಖ್ಯವಾಗಿ ನಾವು ನೋಡುವಂಥದ್ದು ಯಾವುದು, ಮನಸ್ಸಿನಿಂದ ಆಗುವಂಥದ್ದು. ಬುಧ ಅನ್ನುವಂಥವನು ಆ ಮನಸ್ಸನ್ನು ವಿಚಲಿತ ಮಾಡ್ತಾ ಹೋಗ್ತಾನೆ. ಒಳ್ಳೆ ಕೆಲಸ ಮಾಡುವಂಥ ಜಾಗದಲ್ಲೇ ಕೆಟ್ಟ ಕೆಲಸವನ್ನು ಮಾಡುವಂತೆ ಪ್ರೇರೇಪಣೆ ಮಾಡ್ತಾನೆ. ಯಾರ್ದೋ ಮನೆಗೆ ಹೋಗಿರ್ತೇವೆ, ಅಲ್ಲಿಟ್ಟಿರುವಂಥ ವಜ್ರವೈಡೂರ್ಯಗಳಾಗಿರ್ಬೋದು, ಬೆಳ್ಳಿಗಳಾಗಿರ್ಬೋದು, ಅಥವಾ ಇಟ್ಟಂಥ ಹಣ ಆಗಿರ್ಬೋದು, ಅವನು ಯಾವತ್ತೂ ಕಳ್ತನ ಮಾಡ್ದಲೇ ಇದ್ದವನು ಅವತ್ತೇ ಮಾಡಬೇಕು ಅನ್ನುವಂಥ ಮನಸ್ಥಿತಿ. ಇದರಿಂದ ಏನಾಗ್ತದೆ, ಎಲ್ಲದರ ಮೂಲ ದೃಷ್ಟಿ ಏನು ಅಂತ ಕೇಳಿದ್ರೆ ಆ ಮನುಷ್ಯನಿಗೆ ಪ್ರಾಯಶ್ಚಿತ ಆಗಬೇಕು ಅಂತ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ವೀಣಾ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಮೇಡಮ್? ನಾವು ಬೆಂಗಳೂರು ವೈಟ್ ಇಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿಮಾ. ಮೇಡಮ್ ನಂದು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಆದ್ರೆ ನಮ್ಮ ತಾಯಿಯವರು ಹೇಳಿರೋದು ಬಂದು ಜನವರಿ 16ನೇ ತಾರೀಕು 76ರಲ್ಲಿ ಹುಟ್ಟಿರೋದಂತ ಸ್ಕೂಲ್ ಡೇಟ್ ಆಫ್ ಬರ್ತ್ ಇದೆ ಮೇಡಮ್. 16/1/76. ಹೌದು. ಟೈಮಿಂಗ್ಸ್ ಗೊತ್ತಾ? ನೈಟ್ 9 ಗಂಟೆ ಮೇಡಮ್. ರಾತ್ರಿ 9 ಗಂಟೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮಾ. ವೀಣಾ ಅವರೇ, ಅದು ನಿಮ್ಮ ಅಂದಾಜು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಹೇಳ್ತಿರೋದಾ? ಹೌದು ಗುರುಜಿ, ನಂದು ಸ್ಕೂಲ್ ಡೇಟ್ ಆಫ್ ಬರ್ತ್ ಹೇಳ್ತಾ ಇರೋದು. ನನಗೆ ಕನ್ಫರ್ಮ್ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಗುರುಜಿ. ಏನು ವಿಷಯವನ್ನ ಕೇಳಬೇಕಿತ್ತು? ಆರೋಗ್ಯ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಗುರುಜಿ. ನಾವು ಚೆನ್ನಾಗಿದ್ದು ಇವಾಗ ಯಾಕೋ ಒಂದು 3 ವರ್ಷದಿಂದ ತುಂಬಾ ಇದಾಗೋಗ್ಬಿಟ್ಟಿದೆ ಗುರುಜಿ ಜೀವನದಲ್ಲಿ. ಏನಾಗ್ತಾ ಉಂಟು? ದುಡ್ಡು ವ್ಯವಹಾರದಲ್ಲಿ ತುಂಬಾ ತೊಂದರೆ ಹೋಗ್ತಾ ಇದೆ, ರಿಲೇಷನ್ ಅಲ್ಲಿ ತುಂಬಾ ಕಿರಿಕಿರಿ ಆಗ್ತಾ ಇದೆ, ಯಾರು ನನ್ನ ಜೊತೆ ಮಾತಾಡ್ತಾ ಇಲ್ಲ, ಎಲ್ಲ ದೂರ ಹೋಗಿದ್ದಾರೆ. ಮಕ್ಕಳು ಎಲ್ಲಾರು ಯಾರು ನಮ್ಮ ಮಾತು ಕೇಳ್ತಾ ಇಲ್ಲ. ತುಂಬಾ ಅಂದ್ರೆ ತುಂಬಾ ಕಷ್ಟದಲ್ಲಿದ್ದೀನಿ ಗುರುಜಿ. ನಿಮ್ಮ ಮನೆಯ ದೇವರು? ನಮ್ಮ ಮನೆ ದೇವರು ಮಾದೇಶ್ವರ ಗುರುಜಿ. ಇಲ್ಲಿ ನೋಡಿ, ಒಂದು ನಿಮ್ಮ ಜಾತಕವನ್ನು ವಿಮರ್ಶೆ ಮಾಡಲಿಕ್ಕೆ ಸರಿಯಾಗಿರುವಂಥ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇಲ್ಲ. ನೀವು ಕೊಟ್ಟಿರುವಂಥ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ನಾವು ನೋಡಬೇಕಂತಾದರೆ ನೀವು ಇಷ್ಟೊತ್ತಿಗೆ ವಿದೇಶದಲ್ಲಿ ಇರಬೇಕಿದ್ದಿತ್ತು. ನೀವು ಕೊಟ್ಟಂಥ ಡೇಟ್ ಆಫ್ ಬರ್ತ್ ಟೈಮಿಂಗ್ಸಿಗೆ ಸರಿಯಾಗಿ ಈಗ ನಡೀತಿರುವಂಥ ಸ್ಥಿತಿಗತಿಗಳನ್ನು ನೋಡಿದರೆ ನೀವು ಸಮೃದ್ಧವಾಗಿರ್ತಕ್ಕಂಥ ಕುಟುಂಬದಲ್ಲಿ ವಿದೇಶದಲ್ಲಿ ವಾಸ ಮಾಡುವಂಥ ಯೋಗ ಇರುವಂಥ ಜಾತಕ. ಅಲ್ಲಿಗೆ ನೀವಿರುವಂಥದ್ದು ಇಲ್ಲಿ ಬೆಂಗಳೂರಿನಲ್ಲೇ ಆದ್ದರಿಂದ ಮತ್ತು ಈ ಜಾತಕಗಳು ನಿಮ್ಮದಲ್ಲ ಅನ್ನುವಂಥ ಚಿಂತನೆ. ಹಾಗಾಗಿ ನೀವು ಫೋನ್ ಮಾಡಿದಂಥ ಸಮಯಕ್ಕೆ ಸರಿಯಾಗಿ ನಾವು ಚಿಂತನೆಯನ್ನು ಮಾಡುವಾಗ, ಉದಯ ಲಗ್ನದಿಂದ ಚಿಂತನೆಯನ್ನು ಮಾಡುವಾಗ ಈ ಹಿಂದೆ ನೀವೇ ನಿಮ್ಮಿಂದನೇ ಅಪರಾಧ ಮಾಡಲ್ಪಟ್ಟಂಥ ಕಾರಣಗಳಿಂದನೇ ಈ ರೀತಿ ಸಮಸ್ಯೆಗಳು ಅನ್ನುವಂಥದ್ದು ಉಂಟಾಗಿದೆ. ಏನು ಅಪರಾಧಗಳು ಅಂತ ಕೇಳಿದರೆ, ಒಂದು ನಿಮ್ಮಿಂದ ಮಾಡಲ್ಪಟ್ಟಂತಹ ಅಪರಾಧಗಳು ಅಂತ ಹೇಳಿದರೆ ನೀವು ಮಾಡಿದಂಥ ಕೆಲಸಗಳಿಂದ ಮನಸ್ಥಿತಿ ಅನ್ನುವಂಥದ್ದು ಎಲ್ಲರದ್ದು ಬದಲಾವಣೆ ಆಗಿದೆ. ಅಥವಾ ಆಡಿದಂಥ ಮಾತಿನಿಂದ ಅಂತ ಹೇಳಿದರೆ ಈ ದ್ವೇಷ ಸಾಧಿಸೋದು ಅಂತೇಳಿ ಹೇಳ್ತಾರೆ ಕನ್ನಡದಲ್ಲಿ, ಹಗೆ ಸಾಧಿಸೋದು ಅಂತೇಳಿ ಹೇಳ್ತಾರೆ. ನಿಮ್ಮ ಸುತ್ತ ಇರುವಂಥ ಎಲ್ಲ ಜನರು ಸಮೇತ ನಿಮ್ಮ ಮೇಲೆ ಹಗೆ ಸಾಧಿಸ್ತಿರುವಂತನೇ ನಿಮಗೆ ಗೋಚರಕ್ಕೆ ಬರ್ತಾ ಉಂಟು. ಮತ್ತೆ ನೀವು ಈ ಜ್ಯೋತಿಷ್ಯ ವಿಚಾರಕ್ಕಾಗಿ ಈ ಜಿ ನ್ಯೂಸ್ ಕನ್ನಡಕ್ಕೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಮೊದಲು ಕೇಳಬೇಕು ಅಂತ ಅನ್ಕೊಂಡಂಥದ್ದು ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು. ಹೌದು ಗುರುಜಿ, ಆರೋಗ್ಯ ಬಗ್ಗೆನೂ ಕೇಳಬೇಕು. ಅದೇ ಇಲ್ಲಿ ಯಾಕಾಗಿ ಹಾಗಾಗ್ತಾ ಇದೆ ಅಂತ ಕೇಳಿದ್ರೆ, ಮನಃಪರಿವರ್ತನಾ ಯೋಗ ಇರುವಂಥದ್ದು ಯಾವುದನ್ನಾದರೂ ಸಮೇತ ಸರಿಯಾದ ರೀತಿಯಲ್ಲಿ ನಿಮಗೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಹೌದು ಗುರುಜಿ. ಮತ್ತೆ ಕೆಲವೊಂದೆಲ್ಲ ಹಣವನ್ನ ಕಳ್ಕೊಂಡಿರುವಂಥ ಲಕ್ಷಣಗಳು ಇದೆ. ಸ್ವಲ್ಪ ಈ ಮೈ ಮೇಲೆ ಬರುವುದು, ಅವ್ರ ಹತ್ರ ಹೋಗಿ ಒಂದು ಕಟ್ಲೆಕಾಯಿ ಮಾಡಿಸ್ಕೊಂಡು ಬಂದೆ, ನಿಂಬೆ ಹಣ್ಣನ್ನು ಮಾಡಿಸ್ಕೊಂಡು ಬಂದೆ, ಮತ್ತೇನೋ ಯಂತ್ರ ತಗಡು ಕಟ್ಟಿದೆ, ಮನೆಯಲ್ಲಿ ಈ ಸಣ್ಣ ಸಣ್ಣ ಕಲಶಗಳನ್ನು ಯಾರ ಹತ್ರನೋ ಮಾಡಿಸಿ ತೊಗೊಂಡು ಬಂದು ಕಟ್ಟಿದೆ. ಈ ರೀತಿ ಈ ರಜೋಗುಣವುಳ್ಳಂಥ ದೇವತೆಯ ಪ್ರಸಾದಗಳು ಅನ್ನುವಂಥದ್ದು ಹೆಚ್ಚು ಅವಲಂಬಿಸಿದ್ದೀರಿ ಅನ್ನುವಂಥ ಚಿಂತನೆಯೂ ಉಂಟಿಲ್ಲಿ.
ಹಾ ನಿಜಾನೇ ಗುರುಜಿ. ಸ್ವಲ್ಪ ಎಲ್ಲ ಅಲ್ಲಿ ಹೋಗಿ ಅದನ್ನ ಮಾಡಿಸ್ಕೊಂಡು ಬರೋದು, ಇಲ್ಲಿ ಹೋಗಿ ಇದನ್ನ ಮಾಡಿಸ್ಕೊಂಡು ಬರೋದು, ಇದೇ ಆಗ್ತಾ ಇದೆ. ಹೌದು ಗುರುಜಿ. ದೇಹದ ಬಲಭಾಗದಲ್ಲಿ ಆರೋಗ್ಯದಲ್ಲಿ ಅಥವಾ ಏನಾದರೂ ಆಕ್ಸಿಡೆಂಟ್ ಆದಂಥದ್ದು ಅಥವಾ ಬಿದ್ದು ಶಸ್ತ್ರಚಿಕಿತ್ಸೆಗಳಾದಂಥದ್ದು ಏನಾರು ಆಯ್ತಾ ಈ 2020? ಆಕ್ಸಿಡೆಂಟ್ ಆಗಿ ಕಾಲು ಫ್ರಾಕ್ಚರ್ ಆಗಿದೆ ಗುರುಜಿ ನನಗೆ, ರೈಟ್ ಸೈಡ್. ಹೌದು, ಅದೇ ಇಲ್ಲಿ ಯಾಕಾಗಿ ಹೀಗಾಗ್ತಾ ಇದೆ ಅಂತ ಕೇಳಿದರೆ ಇದು ತುಂಬ ದೋಷಪೂರಿತವಾಗಿರುವಂಥದ್ದು. ಅಂತ ಹೇಳಿದರೆ ಈಗ ತಲೆನೋವು ಟ್ಯಾಬ್ಲೆಟ್ಟಿಗೆ ನಿದ್ದೆ ಟ್ಯಾಬ್ಲೆಟ್ ತೊಗೊಂಡ್ರೆ ತಲೆನೋವು ಹೋಗೋದಿಲ್ಲ, ನಿದ್ದೆ ಬರ್ತದೆ. ನಾ ಹೇಳಿದ್ನಲ್ಲ, ಮಾಡಬಾರ್ದ ಕೆಲಸಗಳನ್ನೆಲ್ಲ ಮಾಡಿ ಅಂತ ಹೇಳಿದರೆ ಕ್ಷುದ್ರ ದೇವತೆಗಳ ಆರಾಧನೆ, ಆ ದೇವರಿಂದ ಬಂದಂಥ ಪ್ರಸಾದಗಳನ್ನು ಮನೇಲಿ ತಂದಿಟ್ಟಂಥದ್ರಿಂದನೇ ಈ ರೀತಿ ಸಮಸ್ಯೆಗಳಾಗ್ತಿರುವಂಥದ್ದು. ಮತ್ತೆ ದೇಹದಲ್ಲಿ ರಕ್ತದ ಅಂಶ ಅನ್ನುವಂಥದ್ದು ಕಮ್ಮಿ ಆಗ್ತಿರುವಂಥ ಲಕ್ಷಣಗಳು, ಯಾವಾಗಲೂ ಆಲಸ್ಯ ಬರುವಂಥದ್ದು, ಇದೆಲ್ಲ ಆಗ್ತಾ ಉಂಟು. ಇದನ್ನ ಸದ್ಯದ ಪರಿಸ್ಥಿತಿಗೆ ನಿಮ್ಮ ಕುಲದೇವರಿಗೆ ಎಳನೀರಿನ ಅಭಿಷೇಕವನ್ನ ಮಾಡಿಸಿ ಪ್ರತಿ ಶುಕ್ರವಾರ. ಯಾವುದು ಮನೆ ದೇವರು? ವಿಷ್ಣು ಸಂಬಂಧಿತವಾಗಿ ಯಾವ ದೇವರು ನಿಮ್ದು? ಮಲೆ ಮಹದೇಶ್ವರ ಗುರುಜಿ. ಹಾ, ಅಲ್ಲಿ ನೀವು ಎಳನೀರಿನ ಅಭಿಷೇಕವನ್ನು ಮಾಡಿಸ್ತಾ ಬನ್ನಿ, ತಿಂಗಳಿಗೆ ಒಮ್ಮೆಯಾದ್ರು. ಇದು ಸ್ವಲ್ಪ ಸದ್ಯದ ಪರಿಸ್ಥಿತಿಗೆ ನಿಮಗೆ ರಿಲೀಫ್ ಸಿಗ್ತದೆ. ಇಲ್ಲ ಸ್ವಾಮಿ, ನಾವು ಮಹದೇಶ್ವರ ಬೆಟ್ಟಕ್ಕೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಈಗ ಸದ್ಯದ ಪರಿಸ್ಥಿತಿಗೆ ಅಂದರೆ ಅಟ್ಲೀಸ್ಟ್ ಒಂದು ಕಾಣಿಕೆಯನ್ನಾದರೂ ತೆಗೆದಿರಿ. ದೇವರೇ, ಅಲ್ಲಿ ಬಂದು ನಾನೊಂದು ಎಳನೀರಿನ ಅಭಿಷೇಕವನ್ನು ಮಾಡಿಸ್ತೇನೆ ಅಂತೇಳಿ ಪ್ರಾರ್ಥನೆ ಮಾಡಿ ಮುಡಿಪು ಹಣವನ್ನು ತೆಗೆದಿಡಿ. ಸದ್ಯಕ್ಕೆ ಅನುಕೂಲತೆ ಆಗ್ತದೆ. ಒಮ್ಮೆ ಸಾಧ್ಯತೆ ಇತ್ತು ಅಂತಾದರೆ ನೀವು ನೇರವಾಗಿ ಬಂದು ಭೇಟಿ ಮಾಡೋದು ಅಥವಾ ನೇರವಾಗಿ ಫೋನಿನಲ್ಲಿ ಅದಕ್ಕೆ ಏನು ಮಾಡಬೇಕು ಅನ್ನುವಂಥ ಚಿಂತನೆಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಯಾಕೆಂದರೆ ಇದಿನ್ನೂ ಪ್ರಾರಂಭ ಆಗಿರುವಂಥದ್ದು. ಇದು ದೀರ್ಘಕಾಲದ ಸಮಸ್ಯೆಗಳನ್ನು ಕೊಡುವಂಥ ಯೋಗಗಳಿದೆ. ಹಾಗಾಗಿ ಸದ್ಯಕ್ಕೆ ನಾ ಹೇಳಿದಂಥ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ, ನಂತರದಲ್ಲಿ ನೋಡು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.